ಫಾರ್ಬ್ಸ್ ಅನ್ನೋ ಒಂದು ಫೇಮಸ್ ಪತ್ರಿಕೆ 2025ರಲ್ಲಿ ಭಾರತದಲ್ಲಿರೋ ಬಿಲಿನಿಯರ್ಸ್ ಲಿಸ್ಟ್ ನ ಅನೌನ್ಸ್ ಮಾಡ್ತಾರೆ. ಈ ಒಂದು ಲಿಸ್ಟ್ ಪ್ರಕಾರ ಭಾರತದಲ್ಲಿ ಸುಮಾರು 205 ಜನ ಬಿಲಿನಿಯರ್ಸ್ ಇದಾರಂತೆ. ಇಲ್ಲಿ ಆಶ್ಚರ್ಯ ಆಗೋ ವಿಷಯ ಏನಪ್ಪಾ ಅಂದ್ರೆ, ಈ 205 ಜನ ಬಿಲಿನಿಯರ್ಸ್ ನಲ್ಲಿ ಸುಮಾರು 108ಕ್ಕೂ ಹೆಚ್ಚು ಜನ ಗುಜರಾತ್ಗೆ ಸೇರಿದರಾಗಿದ್ದಾರೆ. ಇದೇ ತರ 2022ರಲ್ಲೂ ಕೂಡ ಒಂದು ರಿಪೋರ್ಟ್ ರಿಲೀಸ್ ಆಗಿತ್ತು. ಆ ಒಂದು ರಿಪೋರ್ಟ್ ಪ್ರಕಾರ ಆ ಟೈಮ್ ನಲ್ಲಿ ಗುಜರಾತ್ ನಲ್ಲಿದ್ದ ಸುಮಾರು 86 ರಿಚೆಸ್ಟ್ ಪೀಪಲ್ ನ ಟೋಟಲ್ ವೆಲ್ತ್ ಅನ್ನ ಅಕ್ಯುಮುಲೇಟ್ ಮಾಡಿದ್ರೆ ಸುಮಾರು 15 ಲಕ್ಷ ಕೋಟಿ ಆಗಿತ್ತಂತೆ. ಇದೆಷ್ಟು ದೊಡ್ಡ ಅಮೌಂಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಭಾರತದಲ್ಲಿರೋ ತಲಾ 140 ಕೋಟಿ ಜನರ ಅಕೌಂಟ್ಗೂ ಕೂಡ 10,000 ತಲಾ ಅಂತ ಹಾಕಿದ್ರು ಈ ಒಂದು 15 ಲಕ್ಷ ಕೋಟಿಲಿ 72 ಲಕ್ಷ ಉಳಿದಿರುತ್ತೆ. ಇಂಡಿಯಾದಲ್ಲಿರೋ ಟಾಪ್ 10 ಕಂಪನೀಸ್ ಗಳನ್ನ ಲೀಸ್ಟ್ ಮಾಡಿದ್ರೆ ನೀವು ಅದರಲ್ಲಿ ಗುಜರಾತೀಸ್ ಗಳು ಶುರು ಮಾಡಿರೋ ಕಂಪನಿಗಳನ್ನ ಅವಾಯ್ಡ್ ಮಾಡೋದಕ್ಕೆ ಆಗದೇ ಇಲ್ಲ. ಈ ಗುಜರಾತೀಸ್ ಗಳು ಶುರು ಮಾಡಿರೋ ಟಾಪ್ ಕಂಪನೀಸ್ ಗಳಿಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಅದಾನಿ ಗ್ರೂಪ್ಸ್, ಪಾರ್ಲೆ, ಗೋದ್ರೇಜ್, ಸನ್ಫಾರ್ಮಾ, ಟಾಟಾ, ಸಿಂಫನಿ, ಅಮೂಲ್, ಈ ತರ ಒಂದು ಲೀಸ್ಟ್ ಹೇಳ್ತಾನೆ ಹೋಗ್ಬೋದು. ಇಡೀ ವರ್ಲ್ಡ್ ನಲ್ಲಿರೋ 90% ಡೈಮಂಡ್ಸ್ ಪಾಲಿಶ್ ಮತ್ತೆ ಕಟಿಂಗ್ ಆಗೋದು ಇದೇ ಗುಜರಾತ್ ನಲ್ಲಿ. ಇಡೀ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗ್ತಿರೋ 24% ಕಾಟನ್ ಅನ್ನ ಇದೇ ಗುಜರಾತ್ ಇಂದ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಹಾಗೆ ಇಡೀ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗ್ತಿರೋ 25% ಹಾಲನ್ನ ಈ ಗುಜರಾತ್ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇದೆ. ಗುಜರಾತೀಸ್ಗಳು ಇಲ್ಲಿ ಮಾತ್ರ ಅಲ್ಲ, US, UK ನಂತಹ ಹೊರ ದೇಶಗಳಲ್ಲೂ ಕೂಡ ಅವರ ಬಿಸ್ನೆಸ್ ಅನ್ನ ಮಾಡಿ ತುಂಬಾನೇ ಸಕ್ಸಸ್ಫುಲ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಒಂದು ರಿಪೋರ್ಟ್ ಪ್ರಕಾರ ಅಮೆರಿಕಾದಲ್ಲಿ ಸೆಟ್ಲ್ ಆಗಿರೋ ಈ ಗುಜರಾತೀಸ್ಗಳು ಅಮೆರಿಕದ ಸಿಟಿಸನ್ ಕಿಂತ 3 ಪಟ್ಟು ಇನ್ಕಮ್ ಅನ್ನ ಗಳಿಸ್ತಾ ಇದಾರಂತೆ. ಒಂದು ಕಮ್ಯುನಿಟಿಗೆ ಸೇರಿದವರು ಲೈಫ್ ನಲ್ಲಿ ಇಷ್ಟೊಂದು ಸಕ್ಸಸ್ಫುಲ್ ಆಗಿದ್ದಾರೆ ಅಂದ್ರೆ ಅದ್ರ ಹಿಂದೆ ಏನೋ ಒಂದು ರಹಸ್ಯ ಇರ್ಬೇಕಲ್ವಾ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ ರಾಜ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಥಾಟ್ಸ್. ಬನ್ನಿ ತಿಳ್ಕೊಳ್ಳೋಣ ಗುಜರಾತೀಸ್ಗಳ ದುಡ್ಡಿನ ರಹಸ್ಯ. ಬಿಯಾಂಡ್ ಥಾಟ್ಸ್. ಗೈಸ್, ಈ ಒಂದು ವಿಡಿಯೋವನ್ನ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿ ತುಂಬಾನೇ ರಿಸರ್ಚ್ ಮಾಡಿ ತೆಗೆದಿದ್ದೀನಿ. ಇನ್ಫ್ಯಾಕ್ಟ್ ಈ ವಿಡಿಯೋದಲ್ಲಿ ಬರೋ ಬಹಳಷ್ಟು ವಿಷಯಗಳು ನಿಮಗೆ ಯೂಟ್ಯೂಬ್ ನಲ್ಲಿ ಯಾವ ಚಾನಲ್ ನಲ್ಲೂ ಸಿಗೋದಕ್ಕೆ ಚಾನ್ಸಸ್ ಇಲ್ಲ. ಕನ್ನಡದಲ್ಲಿ ಇಷ್ಟೊಂದು ಸುಲಭವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ವಿಡಿಯೋ ಮಾಡ್ತಾರೋ ನನಗೆ ನಿಮ್ಮ ಸಪೋರ್ಟ್ ಅನ್ನ ಕೊಡಿ. ನಿಮ್ಮ ಸಪೋರ್ಟ್ ನಾನು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನ ಹಾಕೋದಿಕ್ಕೆ ಪ್ರೋತ್ಸಾಹ ನೀಡುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ 1-2 ದಿನದಲ್ಲಿ ಅಥವಾ 1-2 ವರ್ಷಗಳಲ್ಲಿ ಸಾಧ್ಯನೇ ಇಲ್ಲ, ಅದೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿಲಿ ಗುಜರಾತೀಸ್ಗಳು ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ ಅಂದ್ರೆ ಅದರ ಹಿಂದೆ ಹಲವಾರು ವರ್ಷಗಳ ಶ್ರಮ ಇದೆ. ಗುಜರಾತೀಸ್ಗಳು ಈಗ ಹೇಗೆ ಇಷ್ಟೊಂದು ಸಕ್ಸಸ್ಫುಲ್ ಆಗಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಅವರ ಹಿಸ್ಟ್ರಿ ಏನು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಅವರ ಒಂದು ಕಲ್ಚರ್ ಹೇಗೆ ಅವರಿಗೆ ಸಪೋರ್ಟ್ ಮಾಡ್ತು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಹಾಗೆ ಆ ಗುಜರಾತ್ ಅನ್ನೋ ಒಂದು ಪ್ಲೇಸ್ ಯಾವ ಒಂದು ಜಿಯೋಗ್ರಫಿಲಿ ಸಿಚುವೇಟ್ ಆಗಿದೆ, ಆ ಒಂದು ಜಿಯೋಗ್ರಫಿ ಹೇಗೆ ಅವರಿಗೆ ಸಪೋರ್ಟ್ ಮಾಡ್ತು, ಹಾಗೆ ಅವರು ಹೊರದೇಶಕ್ಕೆ ಹೋಗಿ ಹೇಗೆ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರು ಅನ್ನೋದನ್ನ ಕೂಡ ತಿಳ್ಕೊಬೇಕಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಗುಜರಾತೀಸ್ಗಳು ಫಾಲೋ ಮಾಡ್ತಾ ಇರೋ ಹಣದ ಮೇಲಿನ ಸಿದ್ಧಾಂತಗಳು ಹೇಗೆ ಅವರಿಗೆ ಸಪೋರ್ಟ್ ಮಾಡ್ತು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಈ ಗುಜರಾತೀಸ್ಗಳು ಆ ಹಣದ ಮೇಲಿನ ಸಿದ್ಧಾಂತಗಳನ್ನ ಅವ್ರು ಮಾತ್ರ ಫಾಲೋ ಮಾಡ್ತಾ ಇರಲಿಲ್ಲ, ಅವರ ನೆಕ್ಸ್ಟ್ ಜನರೇಷನ್ ಗಳಿಗೂ ಕೂಡ ಪಾಸ್ ಆನ್ ಮಾಡ್ತಾ ಇದ್ರು. ಗುಜರಾತೀಸ್ಗಳು ಬೈ ಬರ್ತ್ ನಲ್ಲೇ ವ್ಯಾಪಾರಿಗಳಾಗಿದ್ರು, ವಾರಿಯರ್ಸ್ ಆಗಿರ್ಲಿಲ್ಲ. ಇನ್ಫ್ಯಾಕ್ಟ್ ನೀವು ಬೇರೆ ಸ್ಟೇಟ್ ಗಳ ಹಿಸ್ಟ್ರಿನ ನೋಡಿದ್ರೆ ಅವರ ಫೋಕಸ್ ಎಲ್ಲ ಹೇಗೆ ಯುದ್ಧ ಮಾಡೋದು, ಹೇಗೆ ಅವರ ಕಿಂಗ್ಡಮ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದು ಅನ್ನೋದ್ರಲ್ಲಿ ಇತ್ತು. ಆದ್ರೆ ಗುಜರಾತ್ ನಲ್ಲಿ ಅವರ ವ್ಯಾಪಾರವನ್ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು, ಬೇರೆ ಬೇರೆ ಸ್ಟೇಟ್ಸ್ ಗಳಿಗೆ, ರಾಜ್ಯಗಳಿಗೆ ಅವರ ವ್ಯಾಪಾರವನ್ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು ಅನ್ನೋದ್ರಲ್ಲಿ ಇತ್ತು. ಇದಕ್ಕೆ ಮುಖ್ಯ ರೀಸನ್ ಏನಪ್ಪಾ ಅಂದ್ರೆ ಗುಜರಾತ್ ಸಿಚುವೇಟ್ ಆಗಿರೋ ಜಾಗ ಕರಾವಳಿ ಪ್ರದೇಶ ಆಗಿದೆ. ಈ ಒಂದು ಕರಾವಳಿ ಪ್ರದೇಶ ಎಷ್ಟು ದೊಡ್ಡದಪ್ಪ ಅಂದ್ರೆ ಸುಮಾರು 1600 ಕಿಲೋಮೀಟರ್ಗೂ ಕೂಡ ಹೆಚ್ಚು ಪ್ರದೇಶವನ್ನ ಕರಾವಳಿ ಪ್ರದೇಶವಾಗಿ ಹೊಂದಿದೆ ಈ ಒಂದು ಗುಜರಾತ್ ಸ್ಟೇಟ್. ಅಂಡ್ ಅಷ್ಟೇ ಅಲ್ಲ, ಗುಜರಾತ್ ನಲ್ಲಿ ಆಗ್ಲಿಂದನೂ ಇರೋ ಮೇಜರ್ ಪೋರ್ಟ್ಸ್ ಗಳಾದ ಪೋರ್ಬಂದರ್, ಭಾವ್ನಗರ್, ಸೂರತ್, ಕಚ್ ಅಂಡ್ ದಿಯು ಇವೆಲ್ಲ ಪೋರ್ಟ್ಸ್ ಗಳು ಕೂಡ ಆಫ್ರಿಕಾ, ಮಿಡಲ್ ಈಸ್ಟ್ ಹಾಗೆ ಸೌತ್ ಈಸ್ಟ್ ಏಷ್ಯಾದಂತಹ ಬೇರೆ ಬೇರೆ ದೇಶಗಳಿಗೆ ವೆಲ್ ಕನೆಕ್ಟೆಡ್ ಆಗಿತ್ತು. ಹಾಗಾಗಿ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದ ಅಥವಾ ಪ್ರೊಕ್ಯೂರ್ ಮಾಡಿ ತರ್ತಾ ಇದ್ದ ಗೂಡ್ಸ್ ಗಳನ್ನ ಬೇರೆ ಬೇರೆ ದೇಶಗಳಿಗೆ ಕಳಿಸೋದು ಬಹಳನೇ ಸುಲಭವಾಗಿತ್ತು ಈ ಗುಜರಾತೀಸ್ಗಳಿಗೆ. ಗುಜರಾತೀಸ್ಗಳ ವ್ಯಾಪಾರಿ ಕಮ್ಯುನಿಟಿಗೆ ಸೇರಿದ ಬನಿಯಾಸ್ ಆಗಿರ್ಬೋದು ಅಥವಾ ವನಿಯಾಸ್ ಆಗಿರ್ಬೋದು, ಇದೇ ಪೋರ್ಟ್ ನ ಮುಖಾಂತರ ಇಲ್ಲಿ ಬೆಳೆದಂತಹ ಕಾಟನ್ ಆಗಿರ್ಬೋದು ಅಥವಾ ಸಾಂಬಾರ್ ಪದಾರ್ಥಗಳಾಗಿರ್ಬೋದು, ಉಪ್ಪಾಗಿರ್ಬೋದು, ಅದನ್ನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಡೆಲಿವರಿ ಮಾಡಿ ಅಲ್ಲಿಂದ ಬದಲಿಗೆ ಗೋಲ್ಡ್ ಅನ್ನ, ಸಿಲ್ಕ್ ಅನ್ನ ಹಾಗೆ ಹೊಸ ಹೊಸ ಬಿಸ್ನೆಸ್ ಐಡಿಯಾಸ್ ಗಳನ್ನ ವಾಪಸ್ ಇಂಡಿಯಾಗೆ ತರ್ತಾ ಇದ್ರಂತೆ. ಸೊ ದೇಶದ ಬೇರೆ ರಾಜ್ಯದಲ್ಲಿದ್ದ ಜನರುಗಳು ಯುದ್ಧದಲ್ಲಿ ಬ್ಯುಸಿ ಆಗಿದ್ದಾಗ ಈ ಗುಜರಾತೀಸ್ಗಳು ಬೇರೆ ದೇಶಕ್ಕೆ ಹೋಗುವ ನ್ಯಾವಿಗೇಷನ್ ಅನ್ನ ಕಲ್ತರು, ಬೇರೆ ದೇಶಕ್ಕೆ ಹೋಗಿ ಅವರ ಭಾಷೆನ ಕಲ್ತರು, ಅವ್ರ ಜೊತೆ ಹೇಗೆ ನೆಗೋಷಿಯೇಟ್ ಮಾಡೋದು ಅನ್ನೋದನ್ನ ಕೂಡ ಕಲ್ತರು. ಇದರಿಂದ ಗುಜರಾತೀಸ್ಗಳಿಗೆ ಬೇರೆ ಬೇರೆ ದೇಶದಲ್ಲಿ ಒಳ್ಳೆ ನೆಟ್ವರ್ಕಿಂಗ್ ಬೆಳೆಯುತ್ತೆ. ಅಂಡ್ ಅದ್ರ ಥ್ರೂ ಗುಜರಾತೀಸ್ಗಳ ಲೈಫ್ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಗುಜರಾತೀಸ್ಗಳ ಪ್ರಕಾರ ಸಂಪತ್ ಅನ್ನೋದು ದೇಶ ವಿದೇಶ ತಿರುಗಿ ಅವರ ಕಸ್ಟಮರ್ಸ್ ಗಳ ನಂಬಿಕೆಯನ್ನ ಗಳಿಸೋದಾಗಿತ್ತು. ಅವರ ಪ್ರಕಾರ ಸಕ್ಸಸ್ ಅನ್ನೋದು ಒಂದು ಜಾಗವನ್ನು ಆಕ್ರಮಣ ಮಾಡ್ಕೊಳ್ಳೋದ್ರಲ್ಲಿ ಆಗಿರ್ಲಿಲ್ಲ, ಬದಲಿಗೆ ಬಿಸ್ನೆಸ್ ಅಲ್ಲಿ ಎಷ್ಟು ಪ್ರಾಫಿಟ್ ಅನ್ನ ಮಾಡೋದು ಅನ್ನೋದ್ರಲ್ಲಾಗಿತ್ತು, ಎಷ್ಟು ಪವರ್ ಇದೆ ಅನ್ನೋದ್ರಲ್ಲ.
ಗುಜರಾತ್ ನಲ್ಲಿರೋ ಕ್ಯಾಸ್ಟ್ ಅಂಡ್ ಕಮ್ಯುನಿಟಿ ಸಿಸ್ಟಮ್ ಅನ್ನ ನೋಡೋದಾದ್ರೆ ಒಂದೊಂದು ಕ್ಯಾಸ್ಟ್ ಗೆ ಸೇರಿದವರು ಒಂದೊಂದು ಬಿಸ್ನೆಸ್ ನಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಎಕ್ಸಾಂಪಲ್ ಗೆ ಈ ಬನಿಯಾಸ್ ಅಥವಾ ವನಿಯಾಸ್ ಅನ್ನೋ ಕಮ್ಯುನಿಟಿಗೆ ಸೇರಿದವರು ಯಾವ್ದೋ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿನೋ ಏನೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಆದ್ರೆ ಅವ್ರ ಮೇನ್ ಬಿಸ್ನೆಸ್ ಯಾವ್ದಾಗಿರುತ್ತಪ್ಪ ಅಂತಂದ್ರೆ ಬಡ್ಡಿಗೆ ದುಡ್ಡನ್ನ ಬಿಟ್ಟು ಅದಕ್ಕೆ ಇಂಟ್ರೆಸ್ಟ್ ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಈ ಒಂದು ಕಮ್ಯುನಿಟಿಗೆ ಸೇರಿದವರು ನಾರ್ಮಲ್ ಆಗಿ ಏನ್ ಹೇಳ್ತಾರಪ್ಪ ಅಂದ್ರೆ ತುಂಬಾನೇ ಕ್ಯಾಲ್ಕುಲೇಟಿವ್ ಮೈಂಡ್ ಅಂತೆ. ಯಾವುದೇ ಒಂದು ಸಣ್ಣ ವಿಷಯ ಆದ್ರೂ ಲೆಕ್ಕಾಚಾರ ಹಾಕಿನೇ ಅವರು ವ್ಯಾಪಾರ ಮಾಡೋದಂತೆ. ಇದೇ ರೀತಿ ಪಟೇಲ್ಸ್ ಅಥವಾ ಕಡ್ವಾ ಅಂತ ಒಂದು ಕಮ್ಯುನಿಟಿ ಇದೆ. ಸೊ ಈ ಕಮ್ಯುನಿಟಿಗೆ ಸೇರಿದವರು ರಿಯಲ್ ಎಸ್ಟೇಟ್ ನಲ್ಲಿ, ಅಗ್ರಿಕಲ್ಚರ್ ಅಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನಲ್ಲಿ ತುಂಬಾನೇ ತೊಡಗಿಸ್ಕೊಂಡಿರ್ತಾರಂತೆ. ಸೊ ಈ ಒಂದು ಕಮ್ಯುನಿಟಿಗೆ ಸೇರಿದವರು ಬೈ ನೇಚರೇ ತುಂಬಾನೇ ಹಾರ್ಡ್ ವರ್ಕಿಂಗ್ ಆಗಿರ್ತಾರಂತೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇನ್ವೆಸ್ಟ್ ಮಾಡೋದ್ರಲ್ಲಿ, ಇವರು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅದನ್ನ 2 ಪಟ್ಟು 3 ಪಟ್ಟು ಮಾಡೋದ್ರಲ್ಲಿ ಈ ಒಂದು ಕಮ್ಯುನಿಟಿ ಅವರು ಬಹಳನೇ ಜಾಣರಂತೆ. ಇನ್ಫ್ಯಾಕ್ಟ್ ನೀವು ಕೇಳಿರ್ಬೋದು ನ್ಯೂಸ್ ಗಳಲ್ಲಿ ಅಲ್ಲಿ ಇಲ್ಲಿ, ಇಂಡಿಯಾದಲ್ಲಿ ಇರೋ ಸ್ಟೇಟ್ಸ್ ನಲ್ಲಿ ಅತಿ ಹೆಚ್ಚು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಸ್ಟೇಟ್ ಯಾವ್ದಪ್ಪ ಅಂದ್ರೆ ಅದು ಗುಜರಾತ್ ಆಗಿದೆ. ಆ ಗುಜರಾತೀಸ್ ಯಾರಪ್ಪ ಅಂದ್ರೆ ಅಫ್ಕೋರ್ಸ್ ಪಟೇಲ್ಸ್. ಹಾಗೆ ಜೈನ್ಸ್ ಅಂತ ಒಂದು ಕಮ್ಯುನಿಟಿ ಇದೆ. ಆ ಕಮ್ಯುನಿಟಿಯಲ್ಲಿ ಇರೋರು ನಾರ್ಮಲಿ ಈ ಜ್ಯುವೆಲ್ಲರಿ ಬಿಸ್ನೆಸ್ ಮತ್ತೆ ಟೆಕ್ಸ್ಟೈಲ್ಸ್ ನಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರಂತೆ. ಸೊ ಈ ಒಂದು ಕಮ್ಯುನಿಟಿ ಅವರು ನಾರ್ಮಲಿ ಹೊರಗಡೆ ಏನ್ ಹೇಳ್ಕೊತಾರೆ ಅಂದ್ರೆ ನಂಬಿಕೆಸ್ಥ ವ್ಯಾಪಾರ ಅಂತ ಅನ್ನೋ ಅಂತಸ್ತನ್ನ ಉಳಿಸ್ಕೊಂಡಿರೋ ವ್ಯಾಪಾರಿಗಳಂತೆ ಈ ಜೈನೀಸ್ಗಳು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವ್ರ ಹತ್ರ ಎಷ್ಟೇ ದುಡ್ಡಿರ್ಲಿ, ಎಷ್ಟೇ ಕೋಟಿ ಕೋಟಿ ದುಡ್ಡಿರ್ಲಿ, ಹೊರಗಡೆ ಬಂದಾಗ ಬಹಳ ಸಿಂಪಲ್ ಆಗಿ ಕಾಣಿಸ್ಕೋತಾರಂತೆ ಈ ಜೈನ್ ಕಮ್ಯುನಿಟಿಗೆ ಸೇರಿದ ಗುಜರಾತೀಸ್ಗಳು. ಕೊನೆಯದಾಗಿ ಕಜೋಸ್, ಬೊಹ್ರಾಸ್, ಮೆಮೋನ್ಸ್ ಅಂದ್ರೆ ಈ ಮುಸ್ಲಿಂ ಗುಜರಾತೀಸ್ಗಳು ಏನಿದ್ದಾರೆ ಇವರುಗಳು ಮುಖ್ಯವಾಗಿ ಈ ಇಂಟರ್ನ್ಯಾಷನಲ್ ಟ್ರೇಡ್ ನಲ್ಲಿ ಎಕ್ಸ್ಪರ್ಟ್ಸ್ ಆಗಿದಾರಂತೆ. ಎಸ್ಪೆಷಲಿ ಗಲ್ಫ್ ಮತ್ತೆ ಈ ಆಫ್ರಿಕನ್ ಕಂಟ್ರೀಸ್ ನಲ್ಲಿ ಬಿಸ್ನೆಸ್ ಮಾಡೋದ್ರಲ್ಲಿ ಟೈಕೂನ್ಸ್ ಅಂತ ಇವರು. ಈ ಕಮ್ಯುನಿಟಿ ಅವರು ಕೂಡ ನಂಬಿಕೆಸ್ಥ ಬಿಸ್ನೆಸ್ ಮ್ಯಾನ್ ಅನ್ನೋ ಆ ಒಂದು ಅಂತಸ್ತನ್ನ ಉಳಿಸ್ಕೊಂಡೇ ಬಂದಿದ್ದಾರೆ. ಸೊ ನಾವು ನೋಡಿದ ಎಲ್ಲಾ ಈ ಗುಜರಾತ್ ಕಮ್ಯುನಿಟೀಸ್ ಅನ್ನ ನೋಡಿದ್ರೆ ಪ್ರತಿಯೊಬ್ರು ಕೂಡ ಅವರದೇ ಆದ ಒಂದು ಬಿಸ್ನೆಸ್ ನಲ್ಲಿ ಎಕ್ಸ್ಪರ್ಟ್ ಹೇಗಾಗೋದು ಅನ್ನೋದ್ರಲ್ಲಿ ಸದಾ ಟ್ರೈ ಮಾಡ್ತಾನೆ ಇದ್ದಾರೆ. ಯಾರು ಕೂಡ ಯಾವ್ದೋ ಒಂದು ಕೆಲ್ಸಕ್ಕೆ ಹೇಗೆ ಹೋಗ್ಬೇಕು ಅಥವಾ ಗವರ್ಮೆಂಟ್ ಜಾಬ್ ಅನ್ನ ಹೇಗೆ ಹುಡುಕೋಬೇಕು ಅನ್ನೋದ್ರಲ್ಲಿ ಯಾರು ಕೂಡ ತೊಡಗಿಸ್ಕೊಂಡಿಲ್ಲ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಗುಜರಾತೀಸ್ಗಳು ಮದುವೆಯನ್ನ ಅವರು ಫ್ಯಾಮಿಲಿ ಒಳಗೆ ಮಾಡ್ಕೋತಾರಂತೆ. ಸೊ ದಟ್ ಅವರ ಒಂದು ವೆಲ್ತ್ ಏನಿದೆ ಅದು ಫ್ಯಾಮಿಲಿಯಿಂದ ಹೊರಗಡೆ ಹೋಗೋದಿಲ್ಲ ಅನ್ನೋ ಒಂದು ನಂಬಿಕೆಯನ್ನ ಕೂಡ ಹೊಂದಿದ್ದಾರೆ. ಅಂಡ್ ವರ್ಸ್ಟ್ ಕೇಸ್ ನಲ್ಲಿ ಹೊರಗಡೆ ಹೆಣ್ಣನ್ನ ಕೊಡಬೇಕು ಅಥವಾ ಹೆಣ್ಣನ್ನ ತರಬೇಕು ಅಂದ್ರೂ ಕೂಡ ಅವರಿಗೆ ಪರಿಚಯ ಇರೋ ಅಥವಾ ಆ ಮಾರ್ಕೆಟ್ ನಲ್ಲಿ ತುಂಬಾನೇ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಮಾಡ್ತಿರೋ ವ್ಯಾಪಾರಿಯಿಂದನೇ ಹೆಣ್ಣನ್ನ ಕೊಡೋದು ಅಥವಾ ಹೆಣ್ಣನ್ನ ತರೋದನ್ನ ಮಾಡ್ತಾರಂತೆ. ಹೀಗೆ ಮಾಡೋದ್ರಿಂದ ಅವರ ವ್ಯಾಪಾರದ ಟೈಅಪ್ಸ್ ಗಳೇನಿದೆ ಅದು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನ ನಂಬ್ತಾ ಇದ್ದಾರೆ. ಅಂಡ್ ಇವರು ಒಂದು ಕಮ್ಯುನಿಟಿ ನಲ್ಲಿ ಯಾರಾದ್ರೂ ಒಬ್ರು ಕಷ್ಟ ಪಡ್ತಿದ್ದಾರೆ ಬಟ್ ಅವನು ಒಬ್ಬ ಟ್ಯಾಲೆಂಟೆಡ್ ಆಗಿದ್ದಾನೆ ಅಂತ ಏನಾದ್ರು ಗುರುತಿಸಿದ್ರೆ ಅವರಿಗೆ ಲೋನ್ ಅನ್ನ ಕೊಟ್ಟು, ಅಫ್ಕೋರ್ಸ್ ಇಂಟ್ರೆಸ್ಟ್ ಗೆ ಲೋನ್ ಅನ್ನ ಕೊಟ್ಟು ಅವನಿಗೆ ಬಿಸ್ನೆಸ್ ಮಾಡೋದಕ್ಕೆ ಎಲ್ಲಾ ರೀತಿಯಾದ ಸೆಟಪ್ ಗಳನ್ನ ಕೂಡ ಮಾಡ್ಕೊಡ್ತಾರಂತೆ. ಸೊ ಈ ರೀತಿ ಮಾಡೋದ್ರಿಂದ ದುಡ್ಡು ಕೊಟ್ಟವನಿಗೂ ಲಾಭ, ದುಡ್ಡು ಇಸ್ಕೊಂಡವನಿಗೂ ಲಾಭ. ಸೊ ಇಬ್ರು ಕೂಡ ವಿನ್ ವಿನ್ ಸಿಚುವೇಶನ್ ಅಲ್ಲಿ ಇರ್ತಾರೆ. ಇನ್ಫ್ಯಾಕ್ಟ್ ಬ್ಯಾಂಕ್ಸ್ ಗಳು ಬರೋ ಬಹಳ ವರ್ಷ ಹಿಂದೆನೆ ಲೋನ್ ಅನ್ನ ಕೊಡೋದು, ಅದಕ್ಕೆ ಇಂಟ್ರೆಸ್ಟ್ ನ ಕಲೆಕ್ಟ್ ಮಾಡೋ ಅನ್ನೋ ಪ್ರಾಕ್ಟೀಸ್ ಆಗ್ಲೇ ಇತ್ತು ಆ ಗುಜರಾತೀಸ್ ಕಮ್ಯುನಿಟೀಸ್ ಗಳ ಮಧ್ಯದಲ್ಲಿ. ನಾವು ನೋಡಿದ ಪ್ರತಿಯೊಂದು ಕಮ್ಯುನಿಟಿ ರಿಲೇಟೆಡ್ ಡೀಟೇಲ್ಸ್ ಗಳು ಕೂಡ ಗುಜರಾತೀಸ್ಗಳು ಈಗ ಸಕ್ಸಸ್ಫುಲ್ ಆಗಿರೋದಕ್ಕೆ ತುಂಬಾನೇ ಮುಖ್ಯವಾಗಿದೆ. ಗುಜರಾತೀಸ್ಗಳ ಪ್ರಕಾರ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅನ್ನೋ ಗಾದೆನೇ ಸುಳ್ಳು. ಅವರು ದುಡ್ಡಿಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾರೆ. ಲಕ್ಷ್ಮೀ ದೇವರನ್ನ ಪೂಜೆ ಮಾಡೋ ಈ ಗುಜರಾತೀಸ್ಗಳು ಧರ್ಮದಿಂದನೇ ದುಡ್ಡನ್ನ ದುಡಿಬೇಕು ಅನ್ನೋದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ನಮ್ಮ ಕನ್ನಡದಲ್ಲಿ ಹೇಗೆ ಹಲವಾರು ಗಾದೆಗಳಿದೆಯೋ ಅದೇ ರೀತಿ ದುಡ್ಡಿಗೆ ಸ್ಪೆಸಿಫಿಕ್ ಆಗಿ ಗುಜರಾತ್ ನಲ್ಲಿ ಹಲವಾರು ಗಾದೆಗಳಿದೆಯಂತೆ. ಈ ಗಾದೆಗಳನ್ನ ಅವರು ಜಸ್ಟ್ ಹೇಳದೆ ಅದನ್ನ ಲೈಫ್ ನಲ್ಲಿ ಅಳವಡಿಸ್ಕೊಡ್ತಾರಂತೆ. ಏನೋ ನನಗ್ ಗೊತ್ತಿರೋ ಒಂದ್ 2-3 ಗಾದೆನ ಹೇಳ್ತೀನಿ ಕೇಳಿ. ಬಚತ್ ಮಾ ಸಫಲ್ತಾ ಸೇ ಅಂದ್ರೆ ಸಕ್ಸಸ್ ಅಡಗಿರೋದು ದುಡ್ಡನ್ನ ಸೇವ್ ಮಾಡೋದ್ರಲ್ಲಿ ಅಂತ. ವೆಟನ್ ಮಾತೆ ಕ್ಯಾರೆ ಧನ್ವನ್ ನೈ ಬನಾಯೆ ಅಂದ್ರೆ ಒಬ್ರು ಕೆಳಗಡೆ ಕೆಲಸ ಮಾಡಿ ನಾವ್ ಯಾವತ್ತೂ ಶ್ರೀಮಂತರ ಆಗೋದಕ್ಕೆ ಆಗದೇ ಇಲ್ಲ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ. ವ್ಯಾಪಾರಿ ಪೂಜಾ ಚೇ ಅಂದ್ರೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಕಾಯಕವೇ ಕೈಲಾಸ ಅಂತ. ಅಂದ್ರೆ ಮಾಡುವ ಕೆಲಸದಲ್ಲಿ ದೇವರನ್ನ ನೋಡುವಂತೀವಲ್ಲ, ಅದೇ ತರ ವ್ಯಾಪಾರಿ ಪೂಜಾಚೆ ಅಂದ್ರೆ ಬಿಸ್ನೆಸ್ ಅಂದ್ರೆ ನಾವು ಮಾಡೋ ವ್ಯಾಪಾರವನ್ನ ಪೂಜೆ ಮಾಡುವಂತ. ವ್ಯಾಪಾರ ಅದ್ರಲ್ಲೂ ಎಷ್ಟು ಕ್ಲಾರಿಟಿ ಇದೆ ನೋಡಿ. ಮಾಡೋ ಕೆಲಸ ಬೇಡ, ವ್ಯಾಪಾರ ಮಾಡೋ, ಆ ವ್ಯಾಪಾರವನ್ನ ಪೂಜೆ ಮಾಡುವಂತ ಗಾದೆನ ಇಟ್ಕೊಂಡಿದ್ದಾರೆ. ಗುಜರಾತೀಸ್ಗಳು ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಅಂದ್ರೆ ಯಾವ್ದಾದ್ರು ಗಾದೆಯನ್ನ ನಾನು ತಪ್ಪಾಗಿ ಹೇಳಿದ್ರೆ ಕ್ಷಮಿಸ್ಬಿಡಿ, ಬೇಕಿದ್ರೆ ಕಮೆಂಟ್ ನಲ್ಲಿ ಬಂದು ಕರೆಕ್ಷನ್ ಮಾಡ್ಬಿಡಿ. ಸರಿ, ನಾನು ಯಾಕೆ ಇಷ್ಟೊಂದು ಗಾದೆಗಳನ್ನ ಹೇಳಿದೆ ಅಂತಂದ್ರೆ, ಸೊ ಗಾದೆಗಳು ಅನ್ನೋದು ಇವತ್ತು ಯಾರೋ ಒಬ್ರು ಬಂದು ಹೇಳಿರೋ ವಿಷಯ ಅಲ್ಲ. ಸೊ ಗಾದೆಗಳು ಅನ್ನೋದು ನಮ್ಮ ತಾತ ಮುತ್ತಾತ ಅವರು ಎಕ್ಸ್ಪೀರಿಯನ್ಸ್ ಮಾಡಿರೋ ಒಂದು ಲೈಫ್ ಅನ್ನ ಮಾತುಗಳ ಥ್ರೂ ಹೇಳಿರೋ ಒಂದು ವಿಷಯ ಅಂತಾನೆ ನಾನ್ ನೋಡ್ತಾ ಇದ್ದೀನಿ. ಅಷ್ಟು ಹಳೆ ಕಾಲದಲ್ಲೇನೆ ಅವ್ರು ಎಷ್ಟು ಕ್ಲಾರಿಟಿಯಾಗಿ ಥಿಂಕ್ ಮಾಡಿದಾರೆ ನೋಡಿ. ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ದುಡ್ಡು ಮಾಡ್ಬೋದು, ಒಬ್ರು ಕೆಳಗಡೆ ಕೆಲಸ ಮಾಡೋದ್ರಿಂದ ಯಾವತ್ತೂ ಶ್ರೀಮಂತರಾಗಕ್ಕಾಗೋದಿಲ್ಲ. ಸೊ ಇವೆಲ್ಲ ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ ಅವರ ಜನರೇಷನ್ಗೆ ಪಾಸ್ ಆನ್ ಮಾಡ್ಕೊಂಡು ಬಂದಿದ್ದಾರೆ ಥ್ರೂ ಗಾದೆಗಳಿಂದ. ಅಂಡ್ ಈ ಒಂದು ಗಾದೆಗಳನ್ನ ಬರೀ ಗಾದೆಗಳನ್ನ ಮಾತ್ರ ಆಗಿ ಬಿಡದೆ ಇವರು ಲೈಫ್ಗೂ ಕೂಡ ಅಡಾಪ್ಟ್ ಮಾಡ್ಕೊಂಡು ಅದನ್ನ ಪಾಲಿಸ್ಕೊಂಡು ಬರೋದ್ರಿಂದನೇ ಗುಜರಾತೀಸ್ಗಳು ಈಗಿನ ಕಾಲದಲ್ಲಿ ಕೂಡ ಸಕ್ಸಸ್ಫುಲ್ ಆಗಿದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಗುಜರಾತೀಸ್ಗಳಿಗೆ ಬಿಸ್ನೆಸ್ ಅನ್ನೋದು ಒಂದು ಮೈಂಡ್ ಸೆಟ್. ಆ ಮೈಂಡ್ ಸೆಟ್ ಇಲ್ದಲೆ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗೋದಿಲ್ಲ ಅನ್ನೋದು ಗುಜರಾತೀಸ್ಗಳ ಒಂದು ಸ್ಟ್ರಾಂಗ್ ಬಿಲೀಫ್ ಆಗಿದೆ. ಸರಿ, ಅದೇನಪ್ಪ ಆ ಮೈಂಡ್ ಸೆಟ್ ಅಂತ ಕೇಳ್ತಾ ಇದ್ದೀರಾ?
ಹೇಳ್ತೀನಿ ಕೇಳಿ. ಗುಜರಾತೀಸ್ಗಳು ಬಿಸಿನೆಸ್ ಅಂತ ಬಂದಾಗ ಅವರದೇ ಆದ ಒಂದು ಸಿದ್ಧಾಂತಗಳನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾರೆ. ಎಕ್ಸಾಂಪಲ್ ಗೆ ಗುಜರಾತೀಸ್ಗಳು ಒಂದು ಬಿಸಿನೆಸ್ ಗೆ ಕೈ ಹಾಕೋದಕ್ಕಿಂತ ಮುಂಚೆ ಅದರಲ್ಲಿ ಎಷ್ಟು ರಿಸ್ಕ್ ಇದೆ, ಅದರಲ್ಲಿ ಎಷ್ಟು ಪ್ರಾಫಿಟ್ ಅನ್ನ ಗಳಿಸಬಹುದು ಅನ್ನೋದನ್ನ ತುಂಬಾನೇ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡ್ತಾರೆ. ಆ ಬಿಸಿನೆಸ್ ನಲ್ಲಿ ರಿಸ್ಕ್ ಗಿಂತ ಪ್ರಾಫಿಟ್ ಜಾಸ್ತಿ ಇದೆ ಅಂತ ಅಂದ್ರೆ ಮಾತ್ರ ಆ ಬಿಸ್ನೆಸ್ ಗೆ ಕಾಲಿಡ್ತಾರೆ. ಹಾಗಂತ ಇವರು ರಿಸ್ಕ್ ತಗೊಳ್ಳೋದಕ್ಕೆ ಹೆದರೋರು ಅಂತ ಅಲ್ಲ. ರಿಸ್ಕ್ ಎಷ್ಟೇ ದೊಡ್ಡದಾಗಿದ್ರು ಪರವಾಗಿಲ್ಲ, ಫ್ಯೂಚರ್ ಅಲ್ಲಿ ಆ ಒಂದು ಬಿಸ್ನೆಸ್ ಒಳ್ಳೆ ಪ್ರಾಫಿಟ್ ಅನ್ನ ಕೊಡುತ್ತೆ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ರಿಸ್ಕ್ ಅನ್ನ ತಗೊಳ್ಳೋದಕ್ಕೂ ಹೆದರೋದಿಲ್ಲ ಈ ಗುಜರಾತೀಸ್ಗಳು ಅವರ ಬಿಸ್ನೆಸ್ ಅನ್ನ ಬರೀ ಕೆಲವೇ ವರ್ಷಗಳಲ್ಲಿ ಯೋಚನೆ ಮಾಡೋದಿಲ್ಲ, ಬದಲಿಗೆ ಜನರೇಷನ್ಸ್ ಗಳಲ್ಲಿ ಯೋಚನೆ ಮಾಡ್ತಾರೆ. ಅಂದ್ರೆ ನಾನ್ ಶುರು ಮಾಡಿದ ಬಿಸ್ನೆಸ್ ಅನ್ನ ನನ್ನ ಮಗ, ಮೊಮ್ಮಗ, ಮರಿಮಗ ಅಂತ ಹೇಳಿ ಈ ತರ ಜನರೇಷನ್ಸ್ ಅಲ್ಲಿ ಪಾಸ್ ಆನ್ ಮಾಡೋದು ಹೇಗೆ, ಅಲ್ಲಿವರೆಗೂ ಈ ಬಿಸ್ನೆಸ್ ನ ಸಸ್ಟೈನ್ ಮಾಡೋದು ಹೇಗೆ ಅನ್ನೋ ಯೋಚನೆಯಲ್ಲಿ ತೊಡಗಿರ್ತಾರೆ ಈ ಗುಜರಾತೀಸ್ಗಳು. ಈ ರೀತಿ ಒಂದು ಬಿಸ್ನೆಸ್ ಅನ್ನ ಜನರೇಷನ್ ಇಂದ ಜನರೇಷನ್ಗೆ ಸಸ್ಟೈನಬಲ್ ಆಗಿ ಫಾರ್ವರ್ಡ್ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಕಸ್ಟಮರ್ ರಿಲೇಶನ್ಶಿಪ್. ಈ ಕಸ್ಟಮರ್ ರಿಲೇಶನ್ಶಿಪ್ ಅನ್ನ ನಂಬಿಕೆ ಥ್ರೂ ಹೇಗೆ ಗಳಿಸೋದು ಅನ್ನೋದು ನಾವು ಆಲ್ರೆಡಿ ನೋಡಿದ ಹಾಗೆ ಗುಜರಾತೀಸ್ಗಳ ಬ್ಲಡ್ ನಲ್ಲೇ ಇದೆ. ನಂಬಿಕೆನ ಗಳಿಸೋದು ಮಾತ್ರ ಅಲ್ಲ, ಈ ಗುಜರಾತೀಸ್ಗಳನ್ನ ಏಮಾರಿಸೋದು ಅಷ್ಟು ಸುಲಭವಾದ ಕಾರ್ಯನೇ ಅಲ್ಲ. ದುಡ್ಡು ಅಂತ ಬಂದಾಗ ಈ ಎಮೋಷನ್ ಅನ್ನ ತೆಗೆದು ಸೈಡಿಗಿಟ್ಟು ತುಂಬಾನೇ ಲಾಜಿಕ್ ಆಗಿ ಯೋಚನೆ ಮಾಡ್ತಾರೆ ಈ ಗುಜರಾತೀಸ್ಗಳು. ₹1 ಆದ್ರೂ ಪರವಾಗಿಲ್ಲ, ಬಿಸ್ನೆಸ್ ಒಳಗೆ ಬರೋ ದುಡ್ಡನ್ನ ಅಥವಾ ಬಿಸ್ನೆಸ್ ಇಂದ ಹೊರಗೆ ಹೋಗೋ ದುಡ್ಡನ್ನ ಕ್ಲೀನ್ ಆಗಿ ಬರೆದಿಟ್ಟು ಅದನ್ನ ಮಾನಿಟರ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಅವ್ರನ್ನ ಏಮಾರಿಸೋದು ಬಹಳ ಕಷ್ಟ. ಅಂಡ್ ದೊಡ್ಡ ಬಿಸ್ನೆಸ್ ಮಾಡ್ಬೇಕಾದ್ರೆ ದೊಡ್ಡ ಡಿಸಿಷನ್ಸ್ ಅನ್ನ ತಗೋಬೇಕಾಗತ್ತೆ. ಈ ರೀತಿ ದೊಡ್ಡ ಡಿಸಿಷನ್ಸ್ ಅನ್ನ ತಗೊಳ್ಳೋದಕ್ಕೆ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಯಾವುದೇ ಸ್ಕೂಲ್ ನಲ್ಲಿ ಹೇಳ್ಕೊಡೋದಿಲ್ಲ, ಇದನ್ನ ಎಕ್ಸ್ಪೀರಿಯನ್ಸ್ ಥ್ರೂನೇ ಕಲ್ತ್ಕೋಬೇಕಾಗುತ್ತೆ. ಗುಜರಾತೀಸ್ಗಳು ಮುಖ್ಯವಾದ ಡಿಸಿಷನ್ ಅನ್ನ ಅವರ ಎಲ್ಡರ್ಸ್ ಗಳ ಜೊತೆ, ಅವರ ಸೀನಿಯರ್ಸ್ ಗಳ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ತಗೋತಾರೆ. ಯಾವುದೇ ಕಾರಣಕ್ಕೂ ಒಂದು ಎಮೋಷನಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಡಿಸಿಷನ್ ಅನ್ನ ಅವ್ರಿಗೆ ಯಾವತ್ತೂ ತಗೊಳ್ಳೋದಿಲ್ಲ. ಈ ರೀತಿ ಮಾಡೋದ್ರಿಂದ ಅವರಿಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗೋದಾಗ್ಲಿ ಅಥವಾ ಇನ್ನೊಬ್ಬರ ಹತ್ರ ಏಮಾರ್ ಹೋಗೋದಾಗ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಗುಜರಾತೀಸ್ಗಳು ಗುಜರಾತ್ ನಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿರೋ ಬೇರೆ ಬೇರೆ ಸ್ಟೇಟ್ಸ್ ನಲ್ಲೂ ಕೂಡ ಸೆಟ್ಲ್ ಆಗಿದ್ದಾರೆ. ಯಾಕೆ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸೆಟ್ಲ್ ಆಗಿದ್ದಾರೆ. ಈ ರೀತಿ ಇವ್ರು ಯಾವುದೇ ಸ್ಟೇಟ್ಸ್ಗೆ ಅಥವಾ ಗುಜರಾತ್ ಅನ್ನ ಬಿಟ್ಟು ಬೇರೆ ಯಾವುದೇ ಪ್ಲೇಸಿಗೆ ಹೋದ್ರು ಕೂಡ ಅಲ್ಲಿರೋ ಒಂದು ಕಲ್ಚರ್ಗೆ, ಅಲ್ಲಿರೋ ಒಂದು ವಾತಾವರಣಕ್ಕೆ ಅಡಾಪ್ಟ್ ಆಗ್ಬಿಡ್ತಾರೆ. ಇವ್ರೇನೇ ಅಲ್ಲಿರೋ ಕಲ್ಚರ್ಗೆ ಅಡಾಪ್ಟ್ ಆದ್ರೂ ಕೂಡ ಅವರ ಒಂದು ಕೋರ್ ಸಿದ್ಧಾಂತ ಏನಿದೆ, ಈ ಬಿಸ್ನೆಸ್ ಆಗಿರ್ಬೋದು ಅಥವಾ ಅವರ ಗಾದೆ ಹೇಳೋ ತರ ಬಿಸ್ನೆಸ್ ಮಾಡೋ ರೀತಿ ಇರ್ಬೋದು, ಈ ಒಂದು ಸಿದ್ಧಾಂತಗಳನ್ನ ಯಾವುದೇ ಕಾರಣಕ್ಕೂ ಅವ್ರು ಬಿಡೋದಿಲ್ಲ. ಅದೇ ಒಂದು ಕಾರಣದಿಂದ ಗುಜರಾತೀಸ್ಗಳು ಎಲ್ಲೇ ಹೋಗಿ ಒಂದು ಬಿಸ್ನೆಸ್ ಅನ್ನ ಮಾಡಿದ್ರು ಕೂಡ ಅವ್ರು ತುಂಬಾನೇ ಸಕ್ಸಸ್ಫುಲ್ ಆಗಿದ್ದಾರೆ. ನಾನು ಈ ವಿಡಿಯೋನ ಸ್ಟಾರ್ಟಿಂಗ್ ನಲ್ಲಿ ಹೇಳ್ದಂಗೆ US ನಲ್ಲಿರೋ ಮೋಟೆಲ್ ಬಿಸ್ನೆಸ್ ಏನಿದೆ, ಆ ಮೋಟೆಲ್ ಬಿಸ್ನೆಸ್ ನಲ್ಲಿ 40% ಶೇರ್ಸ್ ಇರೋದು ನಮ್ಮ ಇಂಡಿಯನ್ಸ್ ಇದೆ. ಆ 40% ಶೇರ್ಸ್ ನಲ್ಲಿ 70% ಅಲ್ಲಿರೋ ಅಸೆಟ್ ಅನ್ನ ಓನ್ ಮಾಡಿರೋದು ಯಾರಪ್ಪ ಅಂದ್ರೆ ಈ ಗುಜರಾತೀಸ್ಗಳೇ. ಸರಿ, ಈ ಮೋಟೆಲ್ ಬಿಸ್ನೆಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ, ರೋಡ್ ಸೈಡ್ ನಲ್ಲಿ ಹೋಟೆಲ್ಸ್ ಇರುತ್ತೆ, ಹೋಟೆಲ್ಸ್ ನಲ್ಲಿ ಸ್ಟೇ ಮಾಡಬಹುದು, ರೆಸ್ಟೋರೆಂಟ್ಸ್ ತರ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ US ನಲ್ಲಿ ಮೋಟೆಲ್ಸ್ ಅಂತ ಕರೀತಾರೆ. ಸೊ ಈ ರೀತಿ ಒಂದು ಬಿಸ್ನೆಸ್ ಅಲ್ಲಿ ಗುಜರಾತೀಸ್ಗಳು ಎತ್ತಿದ ಕೈ. ಇವ್ರೇನೇ ಬೇರೆ ದೇಶದಿಂದ ಆ ದೇಶಕ್ಕೆ ಹೋಗಿದ್ರು ಕೂಡ ಅಲ್ಲಿರೋ ಒಂದು ಬಿಸ್ನೆಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅಲ್ಲಿರೋ ಜನಗಳಿಗೆ, ಅಲ್ಲಿರೋ ಕಲ್ಚರ್ಗೆ ಅಡಾಪ್ಟ್ ಮಾಡ್ಕೊಂಡು ಅವರ ಒಂದು ಬಿಸ್ನೆಸ್ ಅನ್ನ ಸಕ್ಸಸ್ ಮಾಡೋದ್ರಲ್ಲಿ ಇವರನ್ನ ಮೀರೋರು ಯಾರು ಇಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ಗುಜರಾತೀಸ್ಗಳು ಹೊರದೇಶದಲ್ಲಿ ಎಷ್ಟೇ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಮಾಡಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡನ್ನ ಅರ್ನ್ ಮಾಡಿದ್ರು ಕೂಡ ಅವರು ಕೊನೆಗೆ ಅವರ ರೂಟ್ ಅನ್ನ ಹುಡ್ಕೊಂಡು ವಾಪಸ್ ಬಂದು ಅವರ ಒಂದು ವಿಲೇಜ್ ಏನಿದೆ ಅಂದ್ರೆ ಗುಜರಾತ್ ಏನಿದೆ ಅಲ್ಲಿ ರೀಇನ್ವೆಸ್ಟ್ ಮಾಡ್ತಾರಂತೆ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಗುಜರಾತ್ ನಲ್ಲಿ ಒಂದು ವಿಲೇಜ್ ಇದೆ ಮಂದಿಪುರ್ ಅಂತ. ಅಲ್ಲಿ ಸುಮಾರು 7,500 ಫ್ಯಾಮಿಲೀಸ್ ಏನೋ ಇದೆ ಅಂತೆ. ಸೊ ಆ ಒಂದು 7,500 ಫ್ಯಾಮಿಲೀಸ್ ನಲ್ಲಿ ಸುಮಾರು 90% ಏನಿದೆ, ಆ 90% ಫ್ಯಾಮಿಲೀಸ್ಗಳು NRIs ಆಗಿದ್ದಾರೆ. ಅಂದ್ರೆ ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇರೋರಾಗಿದ್ದಾರೆ ಅಥವಾ ಬಿಸ್ನೆಸ್ ಮಾಡ್ತಾ ಇರೋರಾಗಿದ್ದಾರೆ. ಸೊ ಇವ್ರು ಏನೇ ಹೊರದೇಶದಲ್ಲಿ ಕೆಲಸ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಆ ದುಡ್ಡನ್ನ ವಾಪಸ್ ಇಲ್ಲೇ ರೀಇನ್ವೆಸ್ಟ್ ಮಾಡಿದಾರಂತೆ. ಅಂದ್ರೆ ಅವರ ವಿಲೇಜ್ ನಲ್ಲೇ ರೀಇನ್ವೆಸ್ಟ್ ಮಾಡಿದಾರಂತೆ. ಈ ಒಂದು ವಿಲೇಜ್ ನ ಬಗ್ಗೆ ಇಂಡಿಯಾ ಟುಡೇ ಅನ್ನೋ ಒಂದು ಪತ್ರಿಕೆ ಒಂದು ಅನಾಲಿಸಿಸ್ ಮಾಡಿ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ರು. ಸೊ ಆ ಒಂದು ರಿಪೋರ್ಟ್ ಪ್ರಕಾರ ಈ ಒಂದು ಮಂದಿಪುರ ಅನ್ನೋ ಒಂದು ವಿಲೇಜ್ ನಲ್ಲಿ ಬ್ಯಾಂಕ್ ಮತ್ತೆ ಪೋಸ್ಟ್ ಆಫೀಸ್ ನಲ್ಲಿ ಇನ್ವೆಸ್ಟ್ ಮಾಡಿರೋ, ಅಂದ್ರೆ ಈ NRIsಗಳು ಹೊರಗಡೆ ಹೋಗಿ ದುಡ್ಕೊಂಡು ವಾಪಸ್ ಬಂದು ಇನ್ವೆಸ್ಟ್ ಮಾಡಿರೋ ದುಡ್ಡು ಎಷ್ಟು ಗೊತ್ತಾ, ಸುಮಾರು 5,000 ಕೋಟಿ. ಈ ಒಂದು ಸಣ್ಣ ವಿಲೇಜ್ ನಲ್ಲಿ ಈ NRIsಗಳು ಇನ್ವೆಸ್ಟ್ ಮಾಡ್ತಿರೋ ದುಡ್ಡನ್ನ ನೋಡಿ ಅಲ್ಲಿದ್ದ ಸುಮಾರು 17 ಬ್ಯಾಂಕ್ಸ್ಗಳು ನಾನು ನೀನು ಅಂತ ಕಿತ್ತಾಡ್ಕೊಂಡು ಅವರ ಬ್ರಾಂಚಸ್ ಗಳನ್ನ ಇಲ್ಲಿ ಓಪನ್ ಮಾಡಿದ್ದಾರೆ. ಮತ್ತೆ ಇಷ್ಟೊಂದು ದುಡ್ಡು ಬರುತ್ತೆ ಅಂದ್ರೆ ಯಾವ ಬ್ಯಾಂಕ್ ಬಿಡ್ತಾರೆ ಅಲ್ವಾ. ಅಂಡ್ ಇನ್ಫ್ಯಾಕ್ಟ್ ಈ ಒಂದು ವಿಲೇಜ್ ನ
ಇಡೀ ಪ್ರಪಂಚದಲ್ಲೇ ಶ್ರೀಮಂತ ಹಳ್ಳಿ ಅಂತ ಕರೀತಾರೆ. ಗುಜರಾತೀಸ್ಗಳು ಅವರನ್ನ ಮಾತ್ರ ಅಲ್ಲ, ಅವರ ಕೆಳಗಡೆ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ ಗಳನ್ನ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದ್ರಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರ ಪ್ರಕಾರ ಅವರ ಬಿಸ್ನೆಸ್ ನ ಪಿಲ್ಲರ್ಸ್ ಎಂಪ್ಲಾಯೀಸ್ ಅನ್ನೋದು ಅವರಿಗೆ ಚೆನ್ನಾಗಿ ಅರ್ತಿದೆ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಸಾವ್ಜಿ ಧೋಲಾಕಿಯಾ ಅನ್ನೋ ಒಂದು ಬಿಸ್ನೆಸ್ ಟೈಕೋನ್. ಸೊ ಇವ್ರ ಬಗ್ಗೆ ಆಲ್ರೆಡಿ ಕೆಲವೊಬ್ರು ಕೇಳಿರ್ತೀರಾ, ಗೊತ್ತಿಲ್ಲ ಅಂದ್ರೆ ಖಂಡಿತವಾಗ್ಲೂ ತಿಳ್ಕೊಳ್ಳಿ, ಬಿಕಾಸ್ ಇವರು ತಿಳ್ಕೊಳ್ಳೇಬೇಕಾದ ಒಂದು ವ್ಯಕ್ತಿ. ಇವರನ್ನ ಡೈಮಂಡ್ ಟೈಕೂನ್ ಅಂತ ಕರೀತಾರೆ. ಇವರು ಸಣ್ಣ ವಯಸ್ಸಿನಿಂದನೇ ಡೈಮಂಡ್ ಬಿಸ್ನೆಸ್ ನಲ್ಲೇ ಇದ್ದವರು. ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ನಲ್ಲ, ಇಡೀ ವರ್ಲ್ಡ್ ನಲ್ಲಿ ಇರೋ 90% ಆಫ್ ದ ಡೈಮಂಡ್ ಕಟಿಂಗ್ ಮತ್ತೆ ಪಾಲಿಶ್ ಆಗೋದು ಇದೇ ಗುಜರಾತ್ ನಲ್ಲಿ ಅಂತ. ಆ 90% ಡೈಮಂಡ್ ನಲ್ಲಿ ಮೆಜಾರಿಟಿ ಆಫ್ ದ ಡೈಮಂಡ್ಸ್ ಕಟಿಂಗ್ ಅಂಡ್ ಪಾಲಿಶಿಂಗ್ ಆಗೋದು ಈ ಒಂದು ಸಾವ್ಜಿ ಅವರ ಪ್ಲಾಂಟ್ ನಲ್ಲೇನೆ. ಸರಿ, ಇವ್ರ ಬಗ್ಗೆ ಯಾಕೆ ನಾನು ಮಾತಾಡ್ತಿದ್ದೀನಿ ಅಂತ ಕೇಳ್ತಿದ್ದೀರಾ? ಇಡೀ ಪ್ರಪಂಚದಲ್ಲೇ ಯಾರು ಮಾಡ್ದಲೇ ಇರೋ ಕೆಲಸವನ್ನ ಇವ್ರು ಮಾಡಿದ್ದಾರೆ. ಅಂತದೇನ್ ಮಾಡಿದ್ದಾರೆ ಅಂದ್ರೆ 2014ರಲ್ಲಿ ದಿವಾಲಿ ಬೋನಸ್ ಆಗಿ ಅವ್ರ ಎಂಪ್ಲಾಯೀಸ್ಗೆ, ಅಂದ್ರೆ ಯಾರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೋ ಆ ತರ ಸೆಲೆಕ್ಟೆಡ್ ಎಂಪ್ಲಾಯೀಸ್ಗೆ ಸುಮಾರು 491 ಕಾರ್ಸ್ ಅನ್ನ ಗಿಫ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 200 ಫ್ಲಾಟ್ಸ್ ಅನ್ನ ಗಿಫ್ಟ್ ಮಾಡಿದ್ದಾರೆ. ಮತ್ತೆ 2016ರಲ್ಲಿ ಅದೇ ತರ ದಿವಾಲಿ ಬೋನಸ್ ಆಗಿ 400 ಫ್ಲಾಟ್ಸ್ 1260 ಕಾರ್ಸ್ ಅನ್ನ ಅವ್ರ ಎಂಪ್ಲಾಯೀಸ್ ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಇದೆ 2018ರಲ್ಲಿ ಮತ್ತೆ 600 ಕಾರ್ಸ್ ಅನ್ನ ಸೆಲೆಕ್ಟೆಡ್ ಎಂಪ್ಲಾಯೀಸ್ ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. 2018 ಆದ್ಮೇಲೆ ಕೊಟ್ಟಿಲ್ವಾ ಅಂದ್ರೆ ಕೊಟ್ಟಿಲ್ಲ, ಲಾಸ್ ಆಗಿರ್ಬೋದೇನೋ, ಯಾರಿಗ್ ಗೊತ್ತು. ಅಂಡ್ ಇವರು ಈ ತರ ಗಿಫ್ಟ್ ಮಾಡಿದ್ರ ಬಗ್ಗೆ ಒಂದು ಇಂಟರ್ವ್ಯೂ ಕೇಳಿದಾಗ ಅವ್ರೇನ್ ಹೇಳಿದ್ರು ಗೊತ್ತಾ? ಮೈ ರಿಯಲ್ ಡೈಮಂಡ್ಸ್ ಆರ್ ಮೈ ಎಂಪ್ಲಾಯೀಸ್ ಅಂತ ಹೇಳಿದ್ರು. ಸೊ ಇಲ್ಲಿ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ, ಈಗ ಕೊಡ್ತಾ ಇದಾರ ಇಲ್ವಾ, ಯಾಕೆ ಸ್ಟಾಪ್ ಮಾಡಿದಾರೆ ಅನ್ನೋದು ಮ್ಯಾಟರ್ ಆಗಲ್ಲ, ಅವರಿಗೆ ಕೊಡೋ ಮನ್ಸಿದೆಯಲ್ಲ ಅದು ಮ್ಯಾಟರ್ ಆಗುತ್ತೆ. ಓಕೆ, ಐ ಹೋಪ್ ಈಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಗುಜರಾತೀಸ್ಗಳು ಇಷ್ಟೊಂದು ಸಕ್ಸಸ್ಫುಲ್ ಆಗಿರೋದ್ರ ಹಿಂದೆ ಇರೋ ರೀಸನ್ ಏನು ಅಂತ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಸ್ಟೇ ಸೇಫ್, bye. Beyond Thoughts.